ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು 2024 ಏನು ನಾವು ಈ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಸೊ ಈ ವರ್ಷದಲ್ಲಿ ನಾವು ಯಾವ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಇದೊಂಥರ ಮಿಕ್ಸ್ಡ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ಲಾರ್ಜ್ ಕ್ಯಾಪು, ನ್ಯಾನೋ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನು ಒಂದು ಲಿಸ್ಟ್ ಮಾಡಿದ್ದೀನಿ. ಸೊ ಒಂದು ಡಿಸ್ಕ್ಲೈಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇದು ಯಾವುದೇ ಥರನಾಗಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ವೇ ಅಲ್ಲ. ನಂದು ಒಂದು ಪಾಯಿಂಟ್ ಆಫ್ ವ್ಯೂನ ನಾನು ಶೇರ್ ಮಾಡ್ತಿರ್ಬೋದು. ಹಾಗೆ ನಿಮ್ಮದು ಬೇರೆ ಬೇರೆ ಥರ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ರಿಸರ್ಚ್ ಇರುತ್ತೆ. ಸೊ ಅವ್ರ ಥಿಂಕಿಂಗ್ ಕೆಪಾಸಿಟಿ ಮೇಲೆ ಬೇರೆ ಥರ ಇರ್ಬೋದು. ಓಕೆ, ನೋಡೋಣ ಬನ್ನಿ ಇವಾಗ ಯಾವುದು ಸ್ಟಾಕ್ಗಳು ಇದ್ದಾವೆ ಅಂತ ಹೇಳ್ಬಿಟ್ಟು. ಮೇಯ್ನಾಗಿ ನಮಗೆ ಏನಪ್ಪ ಸ್ಟಾಕ್ ಅಂದರೆ, ಫ್ಯೂಚರಲ್ಲಿ ನಮಗೆ ಅದೊಂದು ಕಾರ್ಪಸನ್ನು ರೆಡಿ ಮಾಡಿಕೊಡ್ಬೇಕಂದ್ರೆ ಒಂದು ವೆಲ್ತ್ನ ಜನ್ರೇಟ್ ಮಾಡಿ ಕೊಡಬೇಕು. ಅಂದರೆ ಬೇಸಿಕಲಿ ಫ್ಯೂಚರ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಒಂದು ಸ್ಟಾಕ್ಗಳು ಆಗಿರಬೇಕು. ಒಂದು 5-10 ವರ್ಷ ಆದಮೇಲೆ ನಮಗೆ ಒಳ್ಳೆಯದೊಂದು ರಿಟರ್ನ್ ಜನ್ರೇಟ್ ಆಗಿರಬೇಕು. ಸೊ ಅಂಥ ಸ್ಟಾಕ್ಗಳು ಯಾವ್ಯಾವಪ್ಪ ಅಂತ ನೋಡೋಣ. ಸೊ ಫಸ್ಟು ಸ್ಟಾಕ್ ಬಂದು ಟಾಟಾ ಪವರ್. ನೀವು ನೋಡ್ಬೋದು 5 ವರ್ಷದಲ್ಲಿ ಪಾಸ್ಟ್ 5 years 340.85 ಅದರ ಕ್ಲೋಸಿಂಗು. ಸೊ ಕೆಳಗಡೆ ಬ್ರಾಕೆಟಲ್ಲಿ ಇದೆ ನೋಡಿ 354.47% ಅಂತ ಹೇಳ್ಬಿಟ್ಟು, ಅದು 5 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಫಿಟ್ ಟಾಟಾ ಪವರ್. ಸೊ ಬೇಸಿಕಲಿ ಇದು ರಿನ್ಯೂಯಬಲ್ ಸೆಗ್ಮೆಂಟಲ್ಲಿ ಬರ್ತಕ್ಕಂಥ ಒಂದು ಸ್ಟಾಕ್. ಸೊ ಮೇಯ್ನಾಗಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಟೈಮ್ ತಗೊಳುತ್ತೆ. ನೀವು ಫಸ್ಟ್ ಹಾಫನ್ನು ನೋಡ್ಬೋದು, 2021 ತನಕನೂ ಫ್ಲಾಟ್ ಆಗಿ ಇರ್ತಕ್ಕಂಥ ಒಂದು ಗ್ರಾಫ್ ಇದೆ. ಸೊ ಆದ್ಮೇಲೆ ಅದರ ನಂತರ ಆ ಒಂದು ಏನು ರಿಟರ್ನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅಲ್ಟಿಮೇಟ್ ಆಗಿ ನಾವೇನು ಹೇಳೋದಪ್ಪ ಅಂತ ಹೇಳಿದ್ರೆ, ಫಂಡಮೆಂಟಲಿ ಸ್ಟಾಕ್ ಚೆನ್ನಾಗಿರ್ಬೇಕು, 5 ವರ್ಷದಲ್ಲಿ ಡಬಲ್ ಮಾಡಿಕೊಟ್ಟಿರ್ಬೇಕು ಅಂತ ಹೇಳಿದ್ರೆ, 5 ವರ್ಷದಲ್ಲಿ 100% ಆಗಿರ್ತಕ್ಕಂಥ ಒಂದು ರಿಟರ್ನ್ ಅನ್ನ ಅದು ಕೊಟ್ಟಿರ್ಬೇಕು. ಇದೇನ್ ಮಾಡಿದೆ, ನಮಗೆ 354% ಅಷ್ಟು ರಿಟರ್ನ್ ಅನ್ನ ಕೊಟ್ಟಿದೆ. ಓಕೆ ಫೈನ್, ಚೆನ್ನಾಗಿದೆ, ಹೋಗ್ಬಹುದು. ಮೇಯ್ನ್ ಆಗಿ ಟಾಟಾದವರ ಒಂದು ಕಂಪ್ನಿ ಇದು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ, ಓಕೆ ನೋಡಿ, ಮಾರ್ಕೆಟ್ ಕ್ಯಾಪಿಟಲ್ ಅನ್ನ ನೋಡೋದಾದ್ರೆ 1,08,881 ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಹಾಗೆ ಕೆಳಗಡೆ ನೋಡಿ ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡಿ, ಪ್ರಮೋಟರ್ಸ್ FII DII ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ನೀವು ಅರ್ಥ ಮಾಡ್ಕೋಬಹುದು ಈ ಸ್ಟಾಕ್ ಯಾವ ತರ, ಇದ್ರ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು. ಓಕೆ, ಅದೊಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಒಂದು ಲೈಟ್ ಆಗಿ ಒಂದು ರಿಸ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಲೈಟ್ ಆಗಿ ರಿಸ್ಕಿ. ಯಾಕಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಅಲ್ಲಿ, ಬಟ್ ಮುಂದಿನ ಒಂದು ಬರ್ತಕ್ಕಂಥ ದಿನಗಳಲ್ಲಿ ಗೌರ್ಮೆಂಟ್ ಜಾಸ್ತಿ ಇದಕ್ಕೆ ಒತ್ತನ್ನ ಕೊಡುತ್ತೆ, ಅಂದ್ರೆ ಜಾಸ್ತಿ ಇದನ್ನ ಪುಷ್ ಮಾಡುತ್ತೆ. ಸೊ ಆ ಒಂದು ಸೆಕ್ಟರ್ಲಿ ಬರ್ತಕ್ಕಂಥ ಆ ಒಂದು ಸೆಕ್ಟರ್ಲಿ ನಾನು ಪಿಕ್ ಮಾಡಿರ್ತಕ್ಕಂಥ ಶೇರು ಒಲೆಕ್ಟ್ರಾ ಗ್ರೀನ್ ಟೆಕ್. ಸೊ ಇದು ಅಷ್ಟೇ 5 ವರ್ಷದಲ್ಲಿ ನೋಡಿ 540% ಅಷ್ಟು ರಿಟರ್ನ್ ಅನ್ನ ಕೊಟ್ಟಿದೆ. ಬಟ್ ಇಲ್ಲೊಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಇದೆ. ಈ ಗ್ರಾಫ್ ಅಲ್ಲಿ ನೋಡಿ, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಇದೆ. ಸೊ ಇದೇ ಒಂದು ಗ್ರಾಫ್ ಅಲ್ಲಿ ನೋಡಿ, 11 Jan 2019 1 April 2021 ತನಕ 3.77% ಡೌನ್, ನೆಗೆಟಿವ್ 3.77 ತನಕ ನೆಗೆಟಿವ್. ಹತ್ತತ್ರ ಒಂದೂವರೆ ವರ್ಷ ನೆಗೆಟಿವ್ ಅಲ್ಲಿತ್ತು. ಇಲ್ಲೇನ್ ಕಾಣ್ತಿದೆಯಲ್ಲ 540 ರಿಟರ್ನ್, 5 ವರ್ಷದಲ್ಲಿ 540 ರಿಟರ್ನ್, ಅದಾದ್ಮೇಲೆ ಆಗಿರ್ತಕ್ಕಂಥ ಬಂದಿರತಕ್ಕಂಥ ರಿಟರ್ನ್ ಅಂದ್ರೆ ಒಂದು 3 ವರ್ಷದಲ್ಲಿ ಬಂದಿರೋ ರಿಟರ್ನ್. ಅದಕ್ಕೆ ಹೇಳೋದು, ಲಾಂಗ್ ಟರ್ಮ್ ಅಲ್ಲಿ ಹೋಲ್ಡ್ ಮಾಡಿ. ಏನ್ ಮಾಡ್ಬಿಡ್ತಾರೆ ಜನ, ಬರ್ತಾರೆ ಇವಾಗ ಹೆಂಗು ನಿಫ್ಟಿ 50 ಫುಲ್ ಮೇಲ್ಗಡೆ ಹೋಗಿದೆ, ಸ್ಟಾಕ್ ಮಾರ್ಕೆಟ್ ಆ ತರ ಈ ತರ ಅಂತ ಹೇಳ್ಬಿಟ್ಟು ಓಕೆ ಬರ್ತಾರೆ, ಜಾಸ್ತಿ ದಿನ ಇರಲ್ಲ, ದುಡ್ಡನ್ನ ತಗೋತಾರೆ, ಯಾವ್ದ್ರಲ್ಲಿ ನೆಗೆಟಿವ್ ಅಲ್ಲಿ ತಗೋತಾರೆ, ನೆಗೆಟಿವ್ ಆಗಿ ಮಾತಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಈ ತರ ಮಾಡಕ್ಕೆ ಹೋಗ್ಬೇಡಿ. ಈ ತರ ಮಾಡಿದ್ರೆ ಸ್ಟಾಕ್ ಮಾರ್ಕೆಟಿಗೆ ಬರಕ್ಕೆ ಹೋಗ್ಬೇಡಿ. ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ವಿ ಕ್ಯಾನ್ ಜನರೇಟ್ ಅ ಗುಡ್ ವೆಲ್ತ್. ಓಕೆ, ಒಲೆಕ್ಟ್ರಾ ಗ್ರೀನ್ ಟೆಕ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಇವೆಲ್ಲ ಒಂಥರ ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು. ನೋಡಿ 11,921 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರ್ತಕ್ಕಂಥ ಇದು ಶೇರ್ ಒಲೆಕ್ಟ್ರಾ. ಇವರಿಗೆಲ್ಲ ಏನಪ್ಪಾ ಅಂತ ಹೇಳಿದ್ರೆ, ಯಾವಾಗ ಆರ್ಡರ್ ಕನ್ಸಿಸ್ಟೆಂಟ್ ಆಗಿ ಬರ್ತಿರ್ತಾವೋ ಸ್ಟಾಕ್ ಮೇಲೆ 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 ಹೋಗ್ತಿರುತ್ತೆ. ಯಾವಾಗ ಒಂದು ಸಮ್ ಎಕ್ಸ್ಟೆಂಟ್ ಅಲ್ಲಿ ಆರ್ಡರ್ ಬರೋದು ನಿಲ್ತೋ, ಮುಗಿದ ಕತೆ, ಒಂದು ಕ್ರಾಶ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಹೇಳಿದ್ದು ಎಲ್ಲ ಒಂದ್ ಕಡೆ ರಿಸ್ಕಿ ಸ್ಟಾಕ್ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಟಾಟಾ ಮೋಟರ್ಸ್. ಈಗ ನಮಗೆಲ್ರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಸ್ಟಾಕ್. 5 ವರ್ಷದಲ್ಲಿ 339% ರಿಟರ್ನ್ ಅನ್ನ ಕೊಟ್ಟಿರ್ತಕ್ಕಂಥ ಒಂದು ಸ್ಟಾಕ್ ಟಾಟಾ ಮೋಟರ್ಸ್. ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದೇ ಬೇಡ.
ಇನ್ನೊಂದು ಮುಖ್ಯವಾಗಿ ಏನು ಹೇಳೋದಪ್ಪ ಅಂತ ಹೇಳಿದ್ರೆ, ಈಗ ತಾನೇ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಇದು ಬರ್ತಾ ಇದೆ, ಈಗ ತಾನೇ ಸ್ಟಾರ್ಟ್ ಮಾಡಿದೆ. ಸೊ ನೋಡೋಣ ಈ ಮುಂದೆ ಯಾವ್ಯಾವ ತೆರನಾಗಿ ಏನೇನೋ ತರುತ್ತೆ ಅಂತ ಹೇಳ್ಬಿಟ್ಟು. ಮುಂದಿನ ಒಂದು ಹಾಟ್ ಟಾಪಿಕ್ ಅಂತ ಹೇಳ್ಬೋದು ಸೊ ಇದನ್ನ. ಸೊ ಆ ತರ ಒಂದು ಟಾಪಿಕ್ ಇದು. ಸೊ ಇದೇನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಮುಂದೆ ಎಲೆಕ್ಷನ್ ಬರ್ತಾ ಇದೆ. ಸೊ ಈ ಟೈಮಲ್ಲಿ ಯಾವ್ಯಾವ ಸ್ಟಾಕ್ಗಳು ಮೇಲೋಗುತ್ತೆ ಅನ್ನೋದು ಮೈನ್ ಆಗಿ ಎಲೆಕ್ಷನ್ ಅಲ್ಲಿ ಬರ್ತಕ್ಕಂಥ ರಿಸಲ್ಟ್ ಆಸ್ ಪರ್ ದ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆಯೋ ಆ ತರ ರಿಸಲ್ಟ್ ಬಂದ್ರೆ, ಫಾರ್ ಎಕ್ಸಾಂಪಲ್ ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, ಯಾವ್ದಾದ್ರು ಒಂದು ಪಾರ್ಟಿ, ಮೈನ್ ಆಗಿ ಬಿಜೆಪಿ ಅಕಸ್ಮಾತ್ ಏನಾದ್ರು, ಯಾಕಂದ್ರೆ ಇವಾಗ ಆಲ್ರೆಡಿ ರೂಲಿಂಗ್ ಪಾರ್ಟಿ, ಮುಂದಿನ ಒಂದು MP ಎಲೆಕ್ಷನ್ ಅಕಸ್ಮಾತ್ ಒಳ್ಳೆ ಧೂಮ್ ಧಮಾಕಾದಲ್ಲಿ ಫುಲ್ ಮೆಜಾರಿಟಿ ಬಂತು ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ದಪ್ಪ ಮೇಲೆ ಹೋಗುತ್ತೆ? ಫಸ್ಟ್ ಶೇರು ಯಾವ್ದಕ್ಕೆ ಬೆನಿಫಿಟ್ ಅಪ್ಪ? HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದು ಕೂಡ ನೋಡಿ 5 ವರ್ಷದಲ್ಲಿ 673 ಒಂದು ರಿಟರ್ನ್ ಅನ್ನ ಕೊಟ್ಟಿದೆ. ಸೊ ಹಾಗೇನೆ ಹೆಂಗೆ ಮೇಲೋಗುತ್ತೋ ಹಂಗೆ ಆಸ್ ಪರ್ ಎಕ್ಸ್ಪೆಕ್ಟೆಡ್ ಬಿಜೆಪಿ ಬರ್ಲಿಲ್ವೋ, ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಿಜೆಪಿ ಬರಲಿಲ್ಲ, ಕಾಂಗ್ರೆಸ್ ಬಂತು ಅಂತ ಹೇಳಿದ್ರೆ ಹಂಗೆ ಬೀಳುತ್ತೆ ಸ್ಟಾಕ್ಗಳು, ಹಂಗೆ ಬೀಳುತ್ತೆ. ಓಕೆ, ಇದನ್ನ ಅಬೌಟ್ ಅಲ್ಲಿ ನೋಡೋದಾದ್ರೆ, ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಇಸ್ ಎಂಗೇಜ್ಡ್ ಇನ್ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏರ್ಕ್ರಾಫ್ಟ್ ಅಂಡ್ ಹೆಲಿಕಾಪ್ಟರ್ಸ್. ಹಾಗೇನೆ ಇದನ್ನ ರಿಪೇರ್ ಕೂಡ ಮಾಡ್ತವೆ. ಇಂಡಿಯಾದಲ್ಲಿ ಒಂದೇ ಒಂದಿದು ಏರ್ಕ್ರಾಫ್ಟ್ ಮತ್ತೆ ಹೆಲಿಕಾಪ್ಟರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಹಾಗೇನೆ ರಿಪೇರ್ ಕೂಡ ಇವರೇನೆ ಮಾಡ್ತಾರೆ, ಯಾರು HAL ನವರು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಇದೊಂದು ಅಲ್ಟ್ರಾ ರಿಸ್ಕಿ ಸ್ಟಾಕ್ ಅಂತ ಹೇಳ್ಬೋದು, ಝೆನ್ಟೆಕ್ ಲಿಮಿಟೆಡ್. ಆಕ್ಚುಲಿ ನೋಡಿ 5 year ರಿಟರ್ನ್ ಅನ್ನ ನೋಡಿ 919% ಅಷ್ಟು ಬಂದಿದೆ. ಆಕ್ಚುಲಿ ಸ್ಮಾಲ್ ಕ್ಯಾಪ್ ನ್ಯಾನೋ ಕ್ಯಾಪ್ ಅಲ್ಲಿ ಇರ್ತಕ್ಕಂಥ ಒಂದು ಮಿರಾಕಲ್ಲೇ ಇದು. ಬಂದ್ರೆ ಬೂಮ್ ಅಂತ ಬರುತ್ತೆ, ಹೋದ್ರೆ ಇದೇ ತರ ಹೋಗುತ್ತೆ ನೆಗೆಟಿವ್. ನಮ್ಗೆ ಏನ್ ಕಾಣ್ತಿದೆ ಇಲ್ಲಿ 919% 5 ವರ್ಷದಲ್ಲಿ ಬಂದಿದೆ ಅನ್ನತಕ್ಕಂಥದ್ದು ಮಾತ್ರ ಕಾಣ್ತಿದೆ. ಬಟ್ ಯಾವ ಇಯರ್ ಇಂದ ಬಂದಿದೆ ಏನು ನಾವು ನೋಡಲ್ಲ. 919 ಅಂತಕ್ಕಂಥ ನಂಬರ್ ಏನಿದೆ ನಮಗೆ ಚೆನ್ನಾಗೇನೆ ಇದೆ. ವಾವ್, 919 ಯಾರಿಗುಂಟು ಯಾರಿಗಿಲ್ಲ, ಕುತ್ಕೊಳ್ತಲ್ಲೇ ಬಂದ್ಬಿಡುತ್ತಲ್ಲ. ಬಟ್ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ರಿಸ್ಕ್ ಅನ್ನು ಸ್ವಲ್ಪ ತಿಳ್ಕೊಳ್ಳಿ. ಬೇಸಿಕಲಿ ಝೆನ್ಟೆಕ್, ನಾನು ಇದ್ರ ಮೇಲೆ ಕೂಡ ವಿಡಿಯೋನ ಕೂಡ ಮಾಡಿದ್ದೀನಿ, ಇದನ್ನ ಸಾಧ್ಯ ಆದ್ರೆ ಅದನ್ನ ಐ ಬಟನ್ ಅಲ್ಲಿ ಹಾಕ್ತೀನಿ. ಓಕೆ, ಝೆನ್ಟೆಕ್ ಬೇಸಿಕಲಿ ಡ್ರೋನ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಂಪನಿ. ಆಕ್ಚುಲಿ ನಮ್ಮ ಗವರ್ಮೆಂಟ್ ಇಂದ ಝೆನ್ಟೆಕ್ಗೆ ಡ್ರೋನ್ ಸೆಕ್ಟರ್ಗೆ ಎಸ್ಪೆಷಲಿ ಕೆಲವೊಂದು ಆಫರ್ಸ್ ನ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಕೆಲವೊಂದು ಯೋಜನೆಗಳು ಬರ್ತಿವೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ತಯಾರಾಗತಕ್ಕಂಥ ಡ್ರೋನ್ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಮಾಡ್ಬೋದು ಕೂಡ, ಅದು ಅಫಿಷಿಯಲ್ ಆಗು ಬಂದಿದೆ ಇವಾಗ. ಸೊ ಇದೊಂದು ಆಪರ್ಚುನಿಟಿ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಂಟ್ರಿಗಳಿಗೆ ಕಳಿಸ್ತಕ್ಕಂಥದ್ದು. ಸೊ ಆ ಪ್ರಕಾರವಾಗಿ ಹೋಗಿದ್ರೆ ತನ್ನ ಒಂದು ಸೆಕ್ಟರ್ನಲ್ಲಿ, ಡ್ರೋನ್ ಸೆಕ್ಟರ್ನಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥದ್ದು ಝೆನ್ಟೆಕ್. ಸೊ ನೀವಿಲ್ಲೇ ನೋಡ್ಬೋದು 919% ರಿಟರ್ನ್ ಅನ್ನು ಕೊಟ್ಟಿದೆ. ಬಟ್ ಇನ್ನೊಂದೇನಪ್ಪ ಡಿಸ್ಕ್ಲೈಮರ್ ಅಂತ ಹೇಳಿದ್ರೆ, ನಾನು ಈ ಮುಂಚೆ ಒಲೆಕ್ಟ್ರಾ ಗ್ರೀನ್ ಟೆಕ್ ನ ಹೇಳಿದೆ, ಸ್ಮಾಲ್ ಕ್ಯಾಪ್ ಅದು. ಅವುಗಳಿಗೆಲ್ಲ ಏನಪ್ಪಾ ಅಂತ ಹೇಳಿದ್ರೆ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದನ್ನ ಹೇಳಿದೆ. ಏನಪ್ಪಾ ಅಂತ ಹೇಳಿದ್ರೆ, ಕನ್ಸಿಸ್ಟೆಂಟ್ ಆಗಿ ಆರ್ಡರ್ ಬರ್ತಾ ಇದ್ರೆ ಇವು ಮೂವ್ಮೆಂಟ್ ಆಗ್ತಾ ಇರ್ತವೆ. ಅದೇ ತರನಾಗಿ ಆರ್ಡರ್ ಬರಲಿಲ್ಲ ಅಂದ್ರೆ ನೋವೇ ನೆಗೆಟಿವ್ ಅಲ್ಲಿ ಬರುತ್ತೆ. ಇದು ಏನು 919 ಬ್ರಾಕೆಟ್ ಅಲ್ಲಿ ನೋಡ್ತೀರಾ, ಪಾಸ್ಟ್ 5 years ಅಂತ ಇದೆ ನೋಡಿ, ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಬ್ರಾಕೆಟ್ ಅಲ್ಲಿ ನೋಡ್ತಿದ್ರು 919, ಹಂಗೇನೆ ಕೆಳಗಡೆ ಬರುತ್ತೆ ಸ್ಟಾಕು. ಸೊ ಅದನ್ನ ಕೂಡ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಡಿಸಿಷನ್ ಅನ್ನ ತಗೊಳ್ಳಿ. ನಿಮ್ದೇ ಆಗಿರ್ತಕ್ಕಂಥ ಒಂದು ರಿಸರ್ಚ್ ಅನ್ನ ಮಾಡಿ. ಗೂಗಲ್ ಅಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ನಾನು ಏನು ಇಲ್ಲಿ ಲಿಸ್ಟ್ ಅನ್ನ ಹೇಳಿದ್ದೀನಿ, ಏನು ಸ್ಟಾಕ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಇವುಗಳ ಬಗ್ಗೆ ನೀವು ಕೂಡ ಒಂದ್ಸಲ ರಿಸರ್ಚ್ ಮಾಡಿ. ಒಂದು 10 ನಿಮಿಷ ಕೊಡಿ, ಏನೂ ಆಗಲ್ಲ, 10 ನಿಮಿಷ ಕೊಡಿ. ಗೂಗಲಲ್ಲಿ ಝೆನ್ಟೆಕ್ ಶೇರ್ ಪ್ರೈಸ್ ಅಂತ ಹೊಡೆದ್ರೆ ನಿಮ್ಗೆ ಈ ಒಂದು ಗ್ರಾಫ್ ಓಪನ್ ಆಗುತ್ತೆ. ಸೊ ಇದ್ರ ಬಗ್ಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸಿಗುತ್ತೆ ನಿಮಗೆ. ಓಕೆ, ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡಿ. ಒಂದು ಲೈಕ್ ಎಲ್ಲೋ ಒಂದ್ ಕಡೆ ಒಂದು ಮೋಟಿವೇಶನ್ ಅಂತ ಅನ್ಸುತ್ತೆ ಈ ತರ ಬೇರೆ ಬೇರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಸ್ನ ಮಾಡೋಕ್ಕೆ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.